ಮೊದಲನೇದಾಗಿ ಮೇಷರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರುಜಿ? ನೋಡಿ, ಅಶ್ವಿನಿ ಭರಣಿ ಕೃತ್ತಿಕಾ ನಕ್ಷತ್ರದ ಮೊದಲನೇ ಚರಣಕ್ಕೆ ಮೇಷರಾಶಿ ಬರುತ್ತೆ. ಮೇಷರಾಶಿಯವರಿಗೆ ದುಸ್ವಪ್ನಗಳು ಬೀಳತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಈ ವಾರದಲ್ಲಿ. ಕೆಟ್ಟ ಸ್ವಪ್ನ ಬಿತ್ತು, ಕೆಟ್ಟ ಕನಸು ಬಿತ್ತು. ಒಂದು ಉದಾಹರಣೆಗೆ, ಅಯ್ಯೋ ನಾನೇ ಯಾವುದು ಸಾವಿನ ಮನೆಗೆ ಹೋದೆ, ಅಥವಾ ನಮ್ಮ ಮನೆಯಲ್ಲಿ ಯಾರ್ದೋ ಸಾವಾಗಿದೆ, ನಾನು ಅಳ್ತಾ ಇದ್ದೀನಿ, ಹೀಗೆಲ್ಲ ಕನಸು ಬೀಳುತ್ತೆ. ಅದು ನಡಿಬೇಕು ಅಂತಲ್ಲ. ಆದರೆ ಮೇಷರಾಶಿಯವರಿಗೆ ಈ ವಾರದಲ್ಲಿ ಅದೇನೋ ಒಂದು ಕೆಟ್ಟ ಮುನ್ಸೂಚನೆಯನ್ನು ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮೇಷರಾಶಿಯವರು ದುಸ್ವಪ್ನಗಳು ಬಿದ್ದಂತಹ ಸಂದರ್ಭದಲ್ಲಿ ದೇವರಿಗೆ ತುಪ್ಪದ ದೀಪ ಅಂಟಿಸ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಬಿದ್ದಂತಹ ಸ್ವಪ್ನಗಳು ಅಶುಭವಾಗದೇ ಇರಲಿ ಅಂತ. ಅದರಲ್ಲೂ ಸಮಯಗಳಿದ್ದಾವೆ, ಬೆಳಗಿನ ಜಾವ ಕನಸು ಬಿದ್ದರೆ ಸತ್ಯವಾಗತ್ತೆ ಅಂತ ಹೇಳ್ತಾರಲ್ವ, ಆ ರೀತಿ. ಅಥವಾ ನೋಡಿ, ಬೆಳಗ್ಗೆ ಸೂರ್ಯೋದಯ ಆದಮೇಲೆ ಕೆಲವೊಬ್ಬರು ಮಲಗಿಕೊಂಡಿರ್ತಾರೆ. ಅವರು ಒಂದು 8 ಗಂಟೆ ಅಷ್ಟೊತ್ತಿಗೆ ನಂಗೆ ಬಿತ್ತು, ನಾನು ಯೂಶ್ವಲಿ 9-10 ಗಂಟೆಗೆ ಎದ್ದೇಳ್ತೀನಿ, ನೈಟ್ ಶಿಫ್ಟ್, ಹೀಗೆಲ್ಲ ಹೇಳ್ತಾರೆ ಕಾರಣ. ಬಟ್ ಆ ಸಂದರ್ಭದಲ್ಲಿ ಬಿದ್ದಂತಹ ಕನಸುಗಳು ಕೂಡ ಸತ್ಯವಾಗುತ್ತೆ. ಅದು ಅಪಮೃತ್ಯುವನ್ನು ಸೂಚನೆ ಮಾಡುತ್ತಾ ಹೋಗುತ್ತೆ. ಹಾಗಾಗಿ ಈ ದುಸ್ವಪ್ನ ದೋಷ ಪರಿಹಾರಾರ್ಥವಾಗಿ ಇಷ್ಟ ದೇವರು, ಮನೆ ದೇವರಿಗೆ ತುಪ್ಪದ ದೀಪ ಅಂಟಿಸ್ಕೊಳ್ಳಿ. ಮೇಷರಾಶಿಯವರಿಗೆ ಶುಭ ಫಲ ಪ್ರಾಪ್ತವಾಗುತ್ತೆ.